ರಾಜ್ಯದಿಂದ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನೇರ ಪ್ರಸಾರದಲ್ಲಿ ಅನೇಕ ವಿಚಾರಗಳನ್ನು ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನಿಮಗೆ ನೀಡ್ತಾನೆ ಇದ್ದಾರೆ. ಒನ್ಸ್ ಅಗೇನ್ ರಂಜಿತ್ ಶಿರಿಯಾರ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಳೆ ಮೊದಲ ಸ್ನಾನ, ಒಟ್ಟು 4 ಸ್ನಾನದ ಪೈಕಿ. ಎಸ್ ರಂಜಿತ್ ಶಿರಿಯಾರ್, ಓವರ್ ಟು ಯು. ಏನು ಅಪ್ಡೇಟ್ ಕೊಡ್ತೀರಿ ಇವತ್ತಿಗೆ? ಖಂಡಿತವಾಗ್ಲೂ ಕೂಡ ಜಯಪ್ರಕಾಶ್ ಶೆಟ್ರೆ, ನೋಡಿ ಇದು ಸಂಗಮಕ್ಕೆ ಎಂಟ್ರಿ ಆಗುವಂತ ಜಾಗ ಜಯಪ್ರಕಾಶ್ ಶೆಟ್ರೆ. ಸಾಗರ, ಇದು ಜನಸಾಗರ ಜಯಪ್ರಕಾಶ್ ಶೆಟ್ರೆ. ಸುಮಾರು 45 ಕೋಟಿಗೂ ಹೆಚ್ಚು ಜನ ಈ 44 ದಿನದಲ್ಲಿ ಸೇರ್ತಾರ ಅಂತ ಹೇಳಿದ್ರೆ ನಾವೆಲ್ಲರೂ ಹೌದಾ ಹಂಗಾಗ್ಬಿಡುತ್ತಾ ಅಂತ ಹೇಳಿ ಅನ್ಕೋತೀವಿ. ಇವತ್ತು ಮಹಾ ಕುಂಭಮೇಳದ ಮೊದಲ ದಿನದ ಇವತ್ತಿನ ಜನಸಾಗರವನ್ನ ನೋಡ್ಬೋದು ಜಯಪ್ರಕಾಶ್ ಶೆಟ್ರೆ. ಹರ ಹರ ಮಹಾದೇವ್, हर हर महादेव, हर हर। कौन सा न्यूज? किधर से आया? न्यूज हम बिहार हैं। बिहार से बोलिए एक बार हर हर महादेव, हर हर महादेव। ಶೆಟ್ರೆ, ಜನಸಾಗರ ಇದು ಬೆಳಿಗ್ಗೆ 2 ಗಂಟೆ 40 ನಿಮಿಷದಿಂದ ಆರಂಭ ಆದಂತ ಅಮೃತ ಗಳಿಗೆಯಲ್ಲಿ ಸಾಧು ಸಂತರುಗಳ ವಿಶೇಷವಾದಂತ ಸ್ನಾನದಿಂದ ಆರಂಭ ಆದಂತ ಮಹಾ ಕುಂಭಮೇಳ. ಈಗ ಈ ಹೊತ್ತಿಗೆ ನೋಡಿ ಜನಸಾಗರ ನೋಡಿ, ಯಾವ ಊರಿಂದ ಬಂದವರು ಇವರು, ಯಾವ ದೇಶದಿಂದ ಬಂದವರು ಇವರು. ಸಾಗರ ಇದು ಉದ್ದಕ್ಕೂ ಬರ್ತಾನೆ ಇದ್ದಾರೆ. ಇವತ್ತು ಸಂಜೆವರೆಗೂ ಕೂಡ ವಿಶೇಷವಾದಂತ ಪುಣ್ಯ ಸ್ನಾನಗಳಾಗತ್ತೆ ನೋಡಿ. ಮೊದಲಿಗೆ ಜುನಾ ಅಖಾಡದ ಸಾಧುಗಳು ಸ್ನಾನ ಮಾಡಿದ್ರು 2:40 ನಿಮಿಷಕ್ಕೆ. ಅದಾದ ನಂತರ ನಿರಂಜೀವಿ ಅಖಾಡದ ಸಾಧುಗಳು ಸ್ನಾನ ಮಾಡಿದ್ರು. ಆ ನಂತರ ಸುಮಾರು 13 ಅಖಾಡದ ಸಾಧು ಸಂತರುಗಳು ಒಬ್ಬೊಬ್ಬರಾಗಿ ಸ್ನಾನ ಮಾಡ್ತಾನೆ. ಈಗ ಜನರಿಗೂ ಕೂಡ ಸ್ನಾನಕ್ಕೆ, ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನೋಡ್ಬೋದು ನೀವು, ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ವೃದ್ಧರಿಂದ ಹಿಡಿದು ಯುವಕರು ಯುವತಿಯರು ಈ ಒಂದು ಹಿಂದೂ ಧರ್ಮದ ಸನಾತನಿಗಳ ಮಹಾ ಸಂಗಮದ ಒಂದು ಪುಣ್ಯಗಳಿಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ ನೋಡಿ. ಸಾವಿರಾರು ಜನ, ಲಕ್ಷಾಂತರ ಜನ ಮೊದಲ ದಿನದ 13ನೇ ತಾರೀಕು ಇವತ್ತಿನಿಂದ ಮಹಾಕುಂಭ ಆರಂಭ. ಸಾಧು ಸಂತರುಗಳ ಸಮಾಗಮ. ಕಿದರ್ಸಾಯ ಬಾಬಾಜಿ ಅಲ್ವರ್ ನೋಡಿ, ಮಕ್ಕಳನ್ನ ಕರ್ಕೊಂಡು ವೃದ್ಧರು, ಎಳೆಯರು, ಹಿರಿಯರು ಎಲ್ಲರೂ ಕೂಡ ಆಗಮಿಸ್ತಿರುವಂತ ದೃಶ್ಯ ಇದು. ಸುಮಾರು ಮಹಾಕುಂಭದ ಎಂಟ್ರಿ ಇದೆಯಲ್ಲ ಜಯಪ್ರಕಾಶ್ ಶೆಟ್ರೆ, ಅಲ್ಲಿಂದ 1 ಕಿಲೋಮೀಟರ್ ದೂರ ಈ ಜಾಗ. ಇಲ್ಲಿಂದ ಮತ್ತೊಂದು ಕಿಲೋಮೀಟರ್ ದೂರ ಹೋದ್ರೆ ಸಂಗಮ. ಅದು ಸರಸ್ವತಿ ಹಾಗೆ ಯಮುನಾ ಹಾಗೆ ಗಂಗಾ ನದಿಗಳು ಸಂಧಿಸುವಂತ ಸಂಗಮದ ಜಾಗಕ್ಕೆ ಹೋಗುತ್ತೆ. ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡ್ತಾರೆ. ಅಲ್ಲಿ ಗಂಗಾ ಮಾತೆಗೆ ಅಥವಾ ಸಂಗಮದ ಆ ಪುಣ್ಯ ಜಲಕ್ಕೆ ನೈವೇದ್ಯಗಳನ್ನ ಮಾಡ್ತಾರೆ, ಪ್ರೋಕ್ಷಣೆಗಳನ್ನ ಮಾಡ್ತಾರೆ. ಆ ನೀರನ್ನ ನಾವು ನಮ್ಮ ದೇಹಕ್ಕೆ ಅಥವಾ ನಾವಲ್ಲಿ ಸ್ನಾನ ಮಾಡೋದ್ರಿಂದ ನಮಗೆ 7 ಜನ್ಮಗಳ ಪುಣ್ಯ ಪ್ರಾಪ್ತಿಯಾಗುತ್ತೆ, ಪಾಪಗಳೆಲ್ಲವೂ ಕೂಡ ನಾಶ ಆಗುತ್ತೆ ಅನ್ನುವ ನಂಬಿಕೆ ಹಿಂದೂಗಳಲ್ಲಿದೆ. ಹಂಗಾಗಿ ಬೆಳಿಗ್ಗೆಯಿಂದಲೇ ಮೊದಲ ದಿನವೇ ಇವತ್ತು ಸ್ನಾನ ಮಾಡಬೇಕು ಅಂತೇಳಿ ಬರುವಂತ ಜನ ಇವರೆಲ್ಲರೂ ಬರುವವರು ಒಂದು ಬ್ಯಾಗ್ ಹಿಡ್ಕೊಂಡಿದ್ದಾರೆ ಜಯಪ್ರಕಾಶ್ ಶೆಟ್ಟರ್. ನೋಡ್ಬೋದು ನೀವು, ಈ ಬ್ಯಾಗ್ ನಲ್ಲಿ ಆ ಸಂಗಮದ ಪವಿತ್ರ ಜಲವನ್ನ ತೆಗೆದುಕೊಂಡು ಹೋಗೋದಕ್ಕೆ ಬಂದಿರುವಂತ ಆ ಬ್ಯಾಗ್ ನಲ್ಲಿ ಕ್ಯಾನ್ಗಳಿದ್ದಾವೆ, ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಬಂದವರೆಲ್ಲರೂ ಕೂಡ ಈ ಒಂದು ಪುಣ್ಯ ಜಾಗ ಏನಿದೆ 10,000 ಎಕರೆ ಇದೆ. 4,500 ಹೆಕ್ಟೇರ್ ಜಾಗದಲ್ಲಿ ಈ ಮಹಾಕುಂಭ ಏನು ನಡೀತಾ ಇದೆ. 10,000 ಎಕರೆ ಜಾಗದಲ್ಲಿರುವಂತ ಈ ಮಹಾಕುಂಭವನ್ನ ನೋಡೋದಕ್ಕೆ ಬಂದಿರೋರು ಯಾವ ಭಾಗದಿಂದ, ಅವ್ರಿಗೆ ಎಲ್ರಿಗೂ ಕೂಡ ಒಂದೇ ಜಯಘೋಷ, ಹರ ಹರ ಮಹಾ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಾನು ಅವಾಗ ಹೇಳ್ತಾ ಇದ್ದೆ, ಬ್ರಹ್ಮಾಂಡದ ಕಥೆಯನ್ನು ಯಾವ ಥರ ನಮ್ಮ ಋಷಿಮುನಿಗಳು ಹೇಳ್ತಾ ಹೋದ್ರು ಅಂತ. ಋಷಿಗಳು ಅಂತಂದರೆ ಈಗಿನ ಕಾಲದಲ್ಲಿ ಸೈಂಟಿಸ್ಟ್ಗಳಿದ್ದ ಹಾಗೆ ಅಂತ ಒಂದು ರೀತಿಯಲ್ಲಿ ನೋಡಿ. ಇದನ್ನೇ ನಾವು ವಾರಣಾಸಿ ಅಂತ ಹೇಳ್ತೀವಲ್ವ. ಈಶ್ವರನ ಕೈಯಲ್ಲಿ ಒಂದು ತ್ರಿಶೂಲ ಇದೆ. ನಾವೇನು ಅಂದ್ಕೋತೀವಿ ತ್ರಿಶೂಲ ಅಂತ ಹೇಳಿದಾಗ ಏನೋ ಅಲ್ಲ, ಅದು ನಿಜವಾಗಿ ಆ ಥರ ಅಲ್ಲ. ಆ ಶತ್ರುಗಳ ಸಂಹಾರ ಇದ್ದಿದ್ರೆ ಅದರ 2 ಸೈಡ್ ಹಿಂಗಿರ್ತಿರ್ಲಿಲ್ಲ, ಮಿಡ್ಲಲ್ಲಿ ಹಿಂಗಿರ್ತದಲ್ಲ, ಆ 2 ನೋಡಿ ಹಿಂಗೆ ಕ್ರಾಸ್ ಇರ್ತದೆ, ಆಯ್ತಾ, ಚುಚ್ಚುವ ಥರ ಇರೋದಿಲ್ಲ ನೋಡಿ. ಅದನ್ನು ಮತ್ತು ನಮ್ಮ ಹ್ಯೂಮನ್ ಬಾಡಿಯನ್ನು ಹೆಂಗೆ ಸಮೀಕರಿಸಿದ್ದಾರೆ ಅಂತ ಹೇಳಿದರೆ, ಗಂಗೆ ಮತ್ತು ಯಮುನೆ, ಇಡ ಮತ್ತು ಪಿಂಗಳ, ಇಲ್ಲಿಂದ ನಾವು ಎಡಭಾಗದಿಂದ ತಗೊಂಡು ಅದು ಬಲಭಾಗಕ್ಕೆ ಬರೋದು ಅಂತ. ಎಡಭಾಗದಿಂದ ಉಸಿರು ತಗೊಂಡು ಬಲಭಾಗದಿಂದ ಬಿಡೋದು, ಬಲಭಾಗದಿಂದ ತಗೊಂಡು ಎಡಭಾಗದಿಂದ ಬಿಡೋದು. ಆಗ ಸುಷುಮ್ನ ನಾಡಿ ಅಂತೇಳಿ ಒಂದು ಓಪನ್ ಅಪ್ ಆಗುತ್ತೆ. ಅದು ಇಲ್ಲಿಗೆ ಸೇರುತ್ತೆ ಅಂತ. ಅಂದರೆ ನಮ್ಮ ವೇದಗಳಲ್ಲಿ ಹೇಳಿರುವಂಥದ್ದು ಯಾವುದು, ಇದು ವಾರಣಾಸಿ ಅಂತ ಕರೀತಾರೆ. ಅದು ಹೋಗಿ ಇಲ್ಲಿ ಸಹಸ್ರಾರ ಚಕ್ರ ಅಂತಿರುತ್ತೆ. ಇಲ್ಲಿಗೆ ಸಂಧಿಸಿದರೆ ಆತ್ಮ ಪರಮಾತ್ಮನ ಜೊತೆ ಲೀನ ಆಯಿತು ಅಂತ ಲೆಕ್ಕ. ಆಗ
ಇಂಗ್ಲೀಷಲ್ಲಿ ಪಿನಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅಲ್ಲಿಂದ ಒಂದು ಬಹಳ ಅದ್ಭುತವಾದಂತಹ ಏನು ರಸ ಜಿನುಗೋಕೆ ಶುರುವಾಗುತ್ತೆ. ಹಾಗಾಗಿ ಈಶ್ವರನ 3 ಇದಿದೆಯಲ್ಲ, ಯಾವುದು ತ್ರಿಶೂಲ, ಅದರ ಸಂಕೇತ. ಇಲ್ಲಿಗೆ ಅದು ತಲುಪಿದಾಗ ಅಲ್ಲಿಂದ ಗಂಗೆ ಅಂತಂದರೆ ನಿಮಗೆ ಪರಮಾನಂದ ಉಂಟಾಗುವುದು ಅನ್ನುವಂಥ ರೀತಿಯಲ್ಲಿ ಒಂದು ಅದನ್ನು ಹೇಳ್ತಾ ಹೋಗ್ತಾರೆ. ನಮಗೆ ಅದು ಸ್ವಲ್ಪ ನಿಮಗೆ ಧಾರ್ಮಿಕವಾಗಿ ಗೊತ್ತಿದ್ದರೆ ಮತ್ತು ಆ ಸೈಂಟಿಫಿಕ್ ಆಗಿ ಅದನ್ನು ಕರೆಕ್ಟಾಗಿ ಸಿಂಬಲೈಸ್ ಮಾಡಿದರೆ ಮಾತ್ರ ಅದು ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಅದು ಎಲ್ಲವೂ. ಆಮೇಲೆ ಭಾರತ ದೇಶದ ಇಡೀ ಇದೆಯಲ್ಲ, ನಕಾಶೆ ಇದೆಯಲ್ಲ, ನಕಾಶೆಯನ್ನು ನೋಡಿದಾಗ ಈ ಕಡೆ ಸಮುದ್ರ ಹಿಂದೂ ಮಹಾಸಾಗರ. ಸೊ ನಾವು ಯುದ್ಧಗಳ ಮುಖಾಂತರ ಮತ್ತೊಂದು ದೇಶಕ್ಕೆ ದಂಡೆತ್ತಿ ಹೋದಿ ಯಾವತ್ತೂ ಕೂಡ ನಾವು ಸಕ್ಸಸ್ ಕಾಣಲಿಲ್ಲ, ನಾವು ಹೋಗಲೂ ಇಲ್ಲ. ಹಾಗಿದ್ರೇನು, ನಾವು ತಲೆ ಬುದ್ಧಿವಂತಿಕೆ ಮುಖಾಂತರ, ಶಾಸ್ತ್ರದ ಮುಖಾಂತರ. ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಅಲೆಕ್ಸಾಂಡರ್ನ ಗುರು ಸಕ್ರೆಟಿಸ್ ಹೇಳ್ತಾರೆ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತೇಳಿ. ಭಾರತಕ್ಕೆ. ಅಲ್ಲಿ ಶಸ್ತ್ರ ಮಾತ್ರ ನಡೆಯಲ್ಲಪ್ಪ, ಶಾಸ್ತ್ರ ಅಲ್ಲಿ ವರ್ಕೌಟ್ ಆಗೋದು. ಆಮೇಲೆ ಅದೊಂದು 2-3 ಐಟಮ್ ಹೇಳ್ತಾರೆ, ನೀನು ಬರುವಾಗ ಒಂದು ಗಂಗಾಜಲ ತಗೊಂಬ, ಹಿಂಗೆಲ್ಲ ಹೇಳ್ಕೊಡ್ತಾರೆ. ಸೊ ಅದು ಭಾರತದ ವಿಶೇಷತೆ. ನೋಡಿ, ಇಲ್ಲಿ ಈ ನಾಗಾ ಸಾಧುಗಳಿದಾರಲ್ಲ, 13 ಅಖಾಡಗಳಿದೆ. ಶಂಕರಾಚಾರ್ಯರು ನಿರ್ಮಾಣ ಮಾಡ್ತಾರೆ ಅದನ್ನು. 7 ವೈಷ್ಣವ ಅಖಾಡಗಳಿದೆ, 3 ಶೈವ ಅಖಾಡಗಳಿದೆ, ಇನ್ನೊಂದು 3 ಸಿಖ್ ಅಖಾಡಗಳಿದೆ. ಸಿಖ್ರು ಅವರು ಬರ್ತಾರೆ ಇದರಲ್ಲಿ. ಆಮೇಲೆ ಇದೆಲ್ಲ ಬಹಳ ಅದ್ಭುತ. ಇದೆಲ್ಲ ನೀವು ಒಂದೆರಡು ದಿವಸದಲ್ಲಿ ಹೇಳಕ್ಕಾಗೋದಿಲ್ಲ, ಬಟ್ ಏನಿದೆಯಾ ಅದನ್ನು ನಾವು ಸಂಭ್ರಮಿಸಿ. ಈ ಒಂದು ಪುಣ್ಯ ಜಾಗ ಏನಿದೆ 10,000 ಎಕರೆ ಇದೆ. 4,500 ಹೆಕ್ಟೇರ್ ಜಾಗದಲ್ಲಿ ಈ ಮಹಾಕುಂಭ ಏನ್ ನಡೀತಾ ಇದೆ. 10,000 ಎಕರೆ ಜಾಗದಲ್ಲಿರುವಂತ ಈ ಮಹಾಕುಂಭವನ್ನ ನೋಡೋದಕ್ಕೆ ಬಂದಿರೋರು ಯಾವ ಭಾಗದಿಂದ, ಅವ್ರಿಗೆ ಎಲ್ರಿಗೂ ಕೂಡ ಒಂದೇ ಜಯಘೋಷ, ಹರ ಹರ ಮಹಾ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಾನು ಅವಾಗ ಹೇಳ್ತಾ ಇದ್ದೆ, ಬ್ರಹ್ಮಾಂಡದ ಕಥೆಯನ್ನು ಯಾವ ಥರ ನಮ್ಮ ಋಷಿಮುನಿಗಳು ಹೇಳ್ತಾ ಹೋದ್ರು ಅಂತ. ಋಷಿಗಳು ಅಂತಂದರೆ ಈಗಿನ ಕಾಲದಲ್ಲಿ ಸೈಂಟಿಸ್ಟ್ಗಳಿದ್ದ ಹಾಗೆ ಅಂತ ಒಂದು ರೀತಿಯಲ್ಲಿ. ನೋಡಿ, ಇದನ್ನೇ ನಾವು ವಾರಣಾಸಿ ಅಂತ ಹೇಳ್ತೀವಲ್ವ. ಈಶ್ವರನ ಕೈಯಲ್ಲಿ ಒಂದು ತ್ರಿಶೂಲ ಇದೆ. ನಾವೇನು ಅಂದ್ಕೋತೀವಿ ತ್ರಿಶೂಲ ಅಂತ ಹೇಳಿದಾಗ ಏನೋ ಅಲ್ಲ, ಅದು ನಿಜವಾಗಿ ಆ ಥರ ಅಲ್ಲ. ಆ ಶತ್ರುಗಳ ಸಂಹಾರ ಇದ್ದಿದ್ರೆ ಅದರ 2 ಸೈಡ್ ಹಿಂಗಿರ್ತಿರ್ಲಿಲ್ಲ, ಮಿಡ್ಲಲ್ಲಿ ಹಿಂಗಿರ್ತದಲ್ಲ, ಆ 2 ನೋಡಿ ಹಿಂಗೆ ಕ್ರಾಸ್ ಇರ್ತದೆ, ಆಯಿತಾ, ಚುಚ್ಚುವ ಥರ ಇರೋದಿಲ್ಲ. ನೋಡಿ, ಅದನ್ನು ಮತ್ತು ನಮ್ಮ ಹ್ಯೂಮನ್ ಬಾಡಿಯನ್ನು ಹೆಂಗೆ ಸಮೀಕರಿಸಿದ್ದಾರೆ ಅಂತ ಹೇಳಿದರೆ, ಗಂಗೆ ಮತ್ತು ಯಮುನೆ, ಇಡ ಮತ್ತು ಪಿಂಗಳ, ಇಲ್ಲಿಂದ ನಾವು ಎಡಭಾಗದಿಂದ ತಗೊಂಡು ಅದು ಬಲಭಾಗಕ್ಕೆ ಬರೋದು ಅಂತ. ಎಡಭಾಗದಿಂದ ಉಸಿರು ತಗೊಂಡು ಬಲಭಾಗದಿಂದ ಬಿಡೋದು, ಬಲಭಾಗದಿಂದ ತಗೊಂಡು ಎಡಭಾಗದಿಂದ ಬಿಡೋದು. ಆಗ ಸುಷುಮ್ನ ನಾಡಿ ಅಂತೇಳಿ ಒಂದು ಓಪನ್ ಅಪ್ ಆಗುತ್ತೆ. ಅದು ಇಲ್ಲಿಗೆ ಸೇರುತ್ತೆ ಅಂತ. ಅಂದರೆ ನಮ್ಮ ವೇದಗಳಲ್ಲಿ ಹೇಳಿರುವಂಥದ್ದು ಯಾವುದು, ಇದು ವಾರಣಾಸಿ ಅಂತ ಕರೀತಾರೆ. ಅದು ಹೋಗಿ ಇಲ್ಲಿ ಸಹಸ್ರಾರ ಚಕ್ರ ಅಂತಿರುತ್ತೆ. ಇಲ್ಲಿಗೆ ಸಂಧಿಸಿದರೆ ಆತ್ಮ ಪರಮಾತ್ಮನ ಜೊತೆ ಲೀನ ಆಯಿತು ಅಂತ ಲೆಕ್ಕ. ಆಗ ಇಂಗ್ಲೀಷಲ್ಲಿ ಪಿನಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಅಲ್ಲಿಂದ ಒಂದು ಬಹಳ ಅದ್ಭುತವಾದಂತಹ ಏನು ರಸ ಜಿನುಗೋಕೆ ಶುರುವಾಗುತ್ತೆ. ಹಾಗಾಗಿ ಈಶ್ವರನ 3 ಇದಿದೆಯಲ್ಲ, ಯಾವುದು ತ್ರಿಶೂಲ, ಅದರ ಸಂಕೇತ. ಇಲ್ಲಿಗೆ ಅದು ತಲುಪಿದಾಗ ಅಲ್ಲಿಂದ ಗಂಗೆ ಅಂತಂದರೆ ನಿಮಗೆ ಪರಮಾನಂದ ಉಂಟಾಗುವುದು ಅನ್ನುವಂಥ ರೀತಿಯಲ್ಲಿ ಒಂದು ಅದನ್ನು ಹೇಳ್ತಾ ಹೋಗ್ತಾರೆ. ನಮಗೆ ಅದು ಸ್ವಲ್ಪ ನಿಮಗೆ ಧಾರ್ಮಿಕವಾಗಿ ಗೊತ್ತಿದ್ದರೆ ಮತ್ತು ಆ ಸೈಂಟಿಫಿಕ್ ಆಗಿ ಅದನ್ನು ಕರೆಕ್ಟಾಗಿ ಸಿಂಬಲೈಸ್ ಮಾಡಿದರೆ ಮಾತ್ರ ಅದು ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ ಅದು ಎಲ್ಲವೂ. ಆಮೇಲೆ ಭಾರತ ದೇಶದ ಇಡೀ ಇದೆಯಲ್ಲ, ನಕಾಶೆ ಇದೆಯಲ್ಲ, ನಕಾಶೆಯನ್ನು ನೋಡಿದಾಗ ಈ ಕಡೆ ಸಮುದ್ರ ಹಿಂದೂ ಮಹಾಸಾಗರ. ಸೊ ನಾವು ಯುದ್ಧಗಳ ಮುಖಾಂತರ ಮತ್ತೊಂದು ದೇಶಕ್ಕೆ ದಂಡೆತ್ತಿ ಹೋದಿ ಯಾವತ್ತೂ ಕೂಡ ನಾವು ಸಕ್ಸಸ್ ಕಾಣಲಿಲ್ಲ, ನಾವು ಹೋಗಲೂ ಇಲ್ಲ. ಹಾಗಿದ್ರೇನು, ನಾವು ತಲೆ ಬುದ್ಧಿವಂತಿಕೆ ಮುಖಾಂತರ, ಶಾಸ್ತ್ರದ ಮುಖಾಂತರ. ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾಗ ಅಲೆಕ್ಸಾಂಡರ್ನ ಗುರು ಸಕ್ರೆಟಿಸ್ ಹೇಳ್ತಾರೆ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತೇಳಿ. ಭಾರತಕ್ಕೆ. ಅಲ್ಲಿ ಶಸ್ತ್ರ ಮಾತ್ರ ನಡೆಯಲ್ಲಪ್ಪ, ಶಾಸ್ತ್ರ ಅಲ್ಲಿ ವರ್ಕೌಟ್ ಆಗೋದು. ಆಮೇಲೆ ಅದೊಂದು 2-3 ಐಟಮ್ ಹೇಳ್ತಾರೆ, ನೀನು ಬರುವಾಗ ಒಂದು ಗಂಗಾಜಲ ತಗೊಂಬ, ಹಿಂಗೆಲ್ಲ ಹೇಳ್ಕೊಡ್ತಾರೆ. ಸೊ ಅದು ಭಾರತದ ವಿಶೇಷತೆ. ನೋಡಿ, ಇಲ್ಲಿ ಈ ನಾಗಾ ಸಾಧುಗಳಿದಾರಲ್ಲ, 13 ಅಖಾಡಗಳಿದೆ. ಶಂಕರಾಚಾರ್ಯರು ನಿರ್ಮಾಣ ಮಾಡ್ತಾರೆ ಅದನ್ನು. 7 ವೈಷ್ಣವ ಅಖಾಡಗಳಿದೆ, 3 ಶೈವ ಅಖಾಡಗಳಿದೆ, ಇನ್ನೊಂದು 3 ಸಿಖ್ ಅಖಾಡಗಳಿದೆ. ಸಿಖ್ರು ಅವರು ಬರ್ತಾರೆ ಇದರಲ್ಲಿ. ಆಮೇಲೆ ಇದೆಲ್ಲ ಬಹಳ ಅದ್ಭುತ. ಇದೆಲ್ಲ ನೀವು ಒಂದೆರಡು ದಿವಸದಲ್ಲಿ ಹೇಳಕ್ಕಾಗೋದಿಲ್ಲ, ಬಟ್ ಏನಿದೆಯಾ ಅದನ್ನು ನಾವು ಸಂಭ್ರಮಿಸಿ